ಪ್ರೀತಿಯ ಸ್ನೇಹಿತರೆ, ಎಸ್.ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರೀತಿಯ ಸ್ನೇಹಿತರೆ, 2023ರಲ್ಲಿ ನಡೆಸಿದ KE ಎಕ್ಸಾಮ್ ಕ್ವಶನ್ ಪೇಪರ್ ಮುಂದುವರಿದ ಭಾಗ ಅಂತ ಹೇಳ್ಬೋದು. ನಾವು 39 ಕ್ವಶನ್ವರೆಗೆ ಡಿಸ್ಕಸ್ ಮಾಡಿದ್ರೆ ಸ್ನೇಹಿತರೆ, ಅನಿವಾರ್ಯ ಕಾರಣದಿಂದ ಡಿಸ್ಕಸ್ ಮಾಡೋಕ್ಕಾಗಿಲ್ಲ. ಈಗ ಅದೇ ಕ್ವಶನ್ ಪೇಪರನ್ನು ಮುಂದಿನ ಭಾಗ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ 40ನೇ ಕ್ವಶನ್ ಯಾವ ರೀತಿ ಕೊಡಿದ್ದಾರೆ ಅಂದರೆ, ವಿವಾಹಿತ ಹಿಂದೂ ಮಹಿಳೆಯರ ಹಣೆಯ ಮೇಲೆ ಸಿಂಧೂರವನ್ನು ಹಚ್ಚಿಕೊಳ್ಳುವುದು ಈ ಉದಾಹರಣೆ ಅಂತ ಕೇಳಿದೆ ಸ್ನೇಹಿತರೆ. ಸಾಂಸ್ಕೃತಿಕ ಮಾದರಿ, ಸಾಂಸ್ಕೃತಿಕ ಲಕ್ಷಣ, ಸಂಸ್ಕೃತಿ ಪ್ರದೇಶ, ಸಾಂಸ್ಕೃತಿಕ ಸಂಕೀರ್ಣ. ಇಲ್ಲಿ ನಾವು ನೇರವಾಗಿ ಆನ್ಸರ್ ಹೇಳ್ತೇನೆ ಸ್ನೇಹಿತರೆ. ಸಾಂಸ್ಕೃತಿಕ ಪ್ರದೇಶದ ಅಂದ ಮೇಲೆ ವಿವಾಹಿತ ಹಿಂದೂ ಮಹಿಳೆಯರು ಹಣೆಯ ಮೇಲೆ ಸಿಂಧೂರವನ್ನು ಹಚ್ಚಿಕೊಳ್ಳುವುದು ಉದಾಹರಣೆಯಾಗಿದೆ ಸಾಂಸ್ಕೃತಿ ಪ್ರದೇಶದ ಮೇಲೆ. ನೆಕ್ಸ್ಟ್ ಕ್ವಶನು, ಒಂದು ಪದವು ಸಾಮಾಜಿಕ ಚಳವಳಿಗಳನ್ನು ಉಲ್ಲೇಖಿಸುವುದಿಲ್ಲ, ಆದರೆ ಅನ್ಯ ದೇಶದ ವ್ಯಕ್ತಿಗಳನ್ನು ತಿರಸ್ಕರಿಸುವ ಸಮಾಜದಲ್ಲಿ ವ್ಯಾಪಕವಾದ ಮನೋಭಾವವನ್ನು ಸೂಚಿಸುವುದು ಹೀಗೆಂದು ಕರೆಯುತ್ತಾರೆ. ಇಲ್ಲಿ ನೋಡ್ಬೋದು ನೀವು, ವರ್ಗೀಕರಣ, ರೂಪಾಂತರ, ಸಹಜ ಜ್ಞಾನ ಸಿದ್ಧಾಂತ, ಪುನಶ್ಚೇತನ. ಇಲ್ಲಿ ಸಹಜ ಜ್ಞಾನ ಸಿದ್ಧಾಂತದ ಆಧಾರದ ಮೇಲೆ ಒಂದು ಪದವು ಸಾಮಾಜಿಕ ಚಳವಳಿ ಉಲ್ಲೇಖಿಸುವುದಿಲ್ಲ, ಆದರೆ ಅನ್ಯ ದೇಶ ವ್ಯಕ್ತಿಗಳನ್ನು ತಿರಸ್ಕರಿಸುವ ಸಮಾಜದಲ್ಲಿ ವ್ಯಾಪಕವಾದ ಮನೋಭಾವವನ್ನು ಸೂಚಿಸುತ್ತದೆ. ಸಹಜ ಜ್ಞಾನ ಸಿದ್ಧಾಂತ ಸರಿಯಾದ ಆನ್ಸರ್ ಆಗಿದೆ ಸ್ನೇಹಿತರೆ. ಆಪಾತಿನ ಬುಡಕಟ್ಟು ಸಮುದಾಯ ಇಲ್ಲಿ ಕಂಡುಬರುತ್ತದೆ. ಇಲ್ಲಿ ಸಹ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ನಾವು ಎಲ್ಲ ಏನು ತಿಳ್ಕೊತೀವಪ್ಪ ಅಂದರೆ, ಈ ಕೆಲವೊಂದು ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ ಅಂದರೆ, ಬುಡಕಟ್ಟು ಜನಾಂಗದ ಆಧಾರದ ಮೇಲೆ ಕೇಳ್ತಾರ. ಈ ತೋಡರು ಯಾವ ಪ್ರದೇಶದಲ್ಲಿ ಕಂಡುಬರ್ತಾರ, ಗೊಲ್ಲರು ಯಾವ ಪ್ರದೇಶದಲ್ಲಿ, ಗೊಂಡರು ಯಾವ ಪ್ರದೇಶದಲ್ಲಿ ಮತ್ತು ಯಾವ ರಾಜ್ಯದಲ್ಲಿ. ಅದೇ ರೀತಿ ಆಪಾತಿನ ಬುಡಕಟ್ಟು ಸಮುದಾಯ ಎಲ್ಲಿ ವಾಸವಾಗಿದೆ ಅಂತ ಕೇಳಿದ್ರೆ ಸ್ನೇಹಿತರೆ, ಇದು ನೇರವಾಗಿ ಅರುಣಾಚಲ ಪ್ರದೇಶದಲ್ಲಿ ಈ ಆಪಾತಿನ ಬುಡಕಟ್ಟು ಸಮುದಾಯಗಳು ನೆಲೆಸಿರುತ್ತಾರೆ. ಇನ್ನು ಬೇಟೆ ಆಡುವ ಕೂಟ ಆಧಾರಿತ ಆರ್ಥಿಕತೆಯನ್ನು ಹೊಂದಿರುವ ಭಾರತ ಬುಡಕಟ್ಟು ಸಮುದಾಯ ಯಾವುದು? ನೋಡಿ, ಬುಡಕಟ್ಟು ಸಮುದಾಯದ ಮೇಲೆ 2 ಕ್ವಶನ್ ಕೇಳಿದರೆ, ಇನ್ನು ಬೇಟೆಯಾಡುವ ಕೂಟ ಆಧಾರಿತ ಆರ್ಥಿಕತೆಯನ್ನು ಹೊಂದಿರುವ ಭಾರತ ಬುಡಕಟ್ಟು ಸಮುದಾಯ ಯಾವುದು? ತೋಡರು, ಜರಾವುಗಳು, ಕಾಶಿಗಳು, ರಾನುಗಳು. ಈ ರೀತಿ ಕೇಳಿದಾಗ ತೋಡರು ಎಲ್ಲಿ ಬರ್ತಾರಪ್ಪ ಅಂದರೆ, ನೀಲಗಿರಿಗಳ ಬೆಟ್ಟಗಳಲ್ಲಿ ತಮಿಳುನಾಡು ಪ್ರದೇಶದಲ್ಲಿ ಕಂಡುಬರುವ ಒಂದು ತೋಡ ಬುಡಕಟ್ಟು ಜನಾಂಗ ಸಹ ಇದು ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಸಹ ಅಂತ ಹೇಳ್ಬೋದು ಸ್ನೇಹಿತರೆ. ಇದ್ರ ಬಗ್ಗೆ ನೀವು ತೋಡೋರು ಇವರ ಒಂದು ಅವ್ರು ಯಾವ ರೀತಿ ವಾಸ ಮಾಡ್ತಾರೆ, ಯಾವ ರೀತಿ ಇಲ್ಲ, ಅವರು ಏನೇನು ಮಾಡ್ತಾರೆ ಅಂತ ಅದ್ರ ಬಗ್ಗೆ ಸಹ ನೋಡ್ಕೊಳ್ಬೇಕು. ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ವಾಸ ಮಾಡ್ತಾರೆ ಅದ್ರ ಬಗ್ಗೆ ನೀವು ಸಂಪೂರ್ಣ ನೋಡಬೇಕು. ಮತ್ತು ಕಾಶಿ ಬುಡಕಟ್ಟು ಜನಾಂಗ ಇವರು ಸಹ ಮೇಘಾಲಯ ರಾಜ್ಯದ ಕೆಲವೊಂದು ಪ್ರದೇಶದಲ್ಲಿ ಕಾಶಿ ಬುಡಕಟ್ಟು ಜನಾಂಗ ಸಹ ಕಂಡುಬರ್ತದೆ ಸ್ನೇಹಿತರೆ. ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ, ನೀವು ಅವಾಗ ಇಂಥ ಬುಡಕಟ್ಟು ಜನಾಂಗಗಳ ಬಗ್ಗೆ ಕೇಳಿದಾಗ ಆ ಬುಡಕಟ್ಟು ಜನಾಂಗಗಳು ಎಲ್ಲೆಲ್ಲಿ ವಾಸ ಮಾಡ್ತಾರ ಮತ್ತು ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚಿದ್ರ. ಈಗ ಉದಾಹರಣೆ ಗೊಂಡರು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಾರೆ ಸ್ನೇಹಿತರೆ ಅತಿ ಹೆಚ್ಚಾಗಿ ಅಂತ ಹೇಳ್ತೀವಿ. ಅದೇ ರೀತಿ ಹಲವಾರು ಬುಡಕಟ್ಟು ಜನಗಳು ಕಂಡುಬರ್ತಾರ. ಆ ಬುಡಕಟ್ಟು ಜನಗಳು ಎಲ್ಲೆಲ್ಲಿ ವಾಸ ಮಾಡ್ತಾರೆ ಅಂತ ನೀವು ಒಂದು ನೋಟ್ಸ್ ಮಾಡ್ಕೊಳ್ಬೇಕು. ಆ ನೋಟ್ಸ್ ಮಾಡ್ಕೊಂಡ್ರಾಗ ನೀವು ಎಲ್ಲ ಬುಡಕಟ್ಟು ಜನಗಳಿಗೆ ಪ್ರಿಪೇರ್ ಆದಾಗ ನೀವು ಆರಾಮಾಗಿ ಮಾರ್ಕ್ಸ್ ತೊಗೊಳ್ಳಲು ಯಾವುದೇ ಡೌಟ್ ಇಲ್ಲ. ಇಲ್ಲಿ ನೋಡಿ, ಇನ್ನು ಬೇಟೆಯಾಡುವ ಕೂಟ ಆಧಾರಿತ ಆರ್ಥಿಕತೆಯನ್ನು ಹೊಂದಿರುವ ಭಾರತದ ಬುಡಕಟ್ಟು ಸಮುದಾಯ ಯಾವುದು? ತೋಡರು, ಜರಾವಗಳು, ಕಾಶಿಗಳು, ವರಾನುಗಳು ಅಂತ ಕೇಳಿದರೆ, ಇಲ್ಲಿ ಜರಾವಗಳು ಎಂಬುದು ಸರಿಯಾದ ಆನ್ಸರ್ ಆಗಿದೆ ಸ್ನೇಹಿತರೆ. ಅದೇ ರೀತಿ ಈ 4 ಬುಡಕಟ್ಟು ಜನಾಂಗಗಳಿಗೆ ಸಂಪೂರ್ಣವಾಗಿ ನೋಡ್ಕೊಳ್ಳಿ, ನಿಮ್ಮ ಮುಂದಿನ ಎಕ್ಸಾಮ್ನಲ್ಲಿ ಹೆಲ್ಪ್ ಆಗ್ಬೋದು. ಯಾರು ಚಿಂತನೆಯ ರಚನಾತ್ಮಕ ಕ್ರಿಯಾತ್ಮಕ ಶಾಲೆಯ ಪ್ರವರ್ತಕರಾಗಿದ್ದಾರೆ? ಎಲ್ ಕ್ರೋಬರ್, ರೆಡ್ ಕ್ಲಿಫ್ ಬ್ರೌನ್, ಹೊಯಲ್ಟೋ, ಬಿ ಮಲಿನೋವ್ಸ್ಕಿ ಅಂತ. ಇಲ್ಲಿ ನೇರವಾದ ಆನ್ಸರು ಎಲ್ ಕ್ರೋಬರ್ ಅವರ ಒಂದು ಆನ್ಸರ್ ಸರಿಯಾಗಿದೆ. ಈಶಾನ್ಯ ಭಾರತದಲ್ಲಿ ಬುಡಕಟ್ಟು ಪ್ರಾಬಲ್ಯದ ಪ್ರದೇಶಗಳು ಭಾರತ ಸಂವಿಧಾನದ ವೇಳಾಪಟ್ಟಿ ಅಡಿಯಲ್ಲಿ ಬರುತ್ತೆ. ನೋಡಿ, ಬುಡಕಟ್ಟು ಜನಾಂಗದ ಮೇಲೆ 3 ಕ್ವಶನ್ ಕೇಳಿದರೆ ಸ್ನೇಹಿತರೆ. ಅದಕ್ಕಾಗಿ ಬುಡಕಟ್ಟು ಜನಾಂಗದ ಒಂದು ರಿಲೇಟೆಡ್ ಆಗಿ 3 ಕ್ವಶನ್ ಕೇಳಿದರೆ, ಒಂದು ಸಂವಿಧಾನ ಆಧಾರಿತವಾಗಿ, ಇನ್ನೆರಡು ಅಂದರೆ ಬುಡಕಟ್ಟುಗಳ ಅವರ ಒಂದು ಯಾವ ರೀತಿ ಇರ್ತಾರೆ ಮತ್ತು ಯಾರು ಕಂಡು ಬರ್ತಾರೆ ಮತ್ತು ಆ ರೀತಿ ಕೇಳಿದರೆ, ಅಂದರೆ ಬುಡಕಟ್ಟು ಜನಾಂಗ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗ್ತದೆ ಸ್ನೇಹಿತರೆ. ಅದಕ್ಕಾಗಿ ನೀವೆಲ್ಲ ಏನು ಮಾಡಬೇಕಪ್ಪ ಅಂದರೆ, ಅವ್ರ ಬಗ್ಗೆ ಬುಡಕಟ್ಟು ಸಮುದಾಯ ಬಗ್ಗೆ ಸಂಪೂರ್ಣ ನೋಡಿಕೊಳ್ಳಿ. ಈಶಾನ್ಯ ಭಾರತದಲ್ಲಿ ಬುಡಕಟ್ಟು ಪ್ರಾಬಲ್ಯದ ಪ್ರದೇಶಗಳ ಭಾರತ ಸಂವಿಧಾನದ ವೇಳಾಪಟ್ಟಿ ಅಥವಾ ಅನುಸೂಚಿಯಲ್ಲಿ ಯಾವ ಅನುಸೂಚಿಯಲ್ಲಿ ಅಂದರೆ 5ನೇ ಅನುಸೂಚಿಯಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ಅದಕ್ಕಾಗಿ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ನೋಡಿ. ಸರಿಯಾದ ಕ್ರಮವನ್ನು ಗುರುತಿಸಿ ಅಂದರೆ, ಸರಿಯಾದ ಕಾಲಾನುಕ್ರಮ ಗುರುತಿಸಿ ಅಂದರೆ ಫಸ್ಟ್ನೇ ಸೆಕೆಂಡ್ ಅವ್ರಿಗೆ ಯಾವ ಬರ್ತಂತ. ಇಲ್ಲಿ ನೇರವಾದ ಅನುಸರು ಛೇದಕ, ಕೋರೆ ಹಲ್ಲು, ಪೂರ್ವ ದವಡೆ ಹಲ್ಲು. 4ನೇ ಅನುಸರು ಸರಿಯಾಗಿರುತ್ತೆ ನೋಡಿ. ಗಂಗಾ ನದಿ ಉತ್ತರದ ಉಪನದಿಗಳಲ್ಲಿ ಒಂದಾದು ಇಲ್ಲಿ ಗುರುತಿಸಿ ಅಂದರೆ, ಗಂಗಾ ನದಿಯ ಉತ್ತರದ ಉಪನದಿಗಳಲ್ಲಿ ಒಂದಾದನ್ನು ಗುರುತಿಸಿ ಅಂದರೆ, ಗಂಗಾ ನದಿಯ ಉತ್ತರದ ಉಪನದಿ ಯಾವುದಪ್ಪ ಅಂದರೆ ಇಲ್ಲಿ ಕೋಶಿನ, ಚಂಬಲ, ದಾಮೋದರ, ಸೋನ. ಇಲ್ಲಿ ಕೋಶಿ ಸರಿಯಾದ ಆನ್ಸರ್ ಇದೆ ಸ್ನೇಹಿತರೆ. ಇವೆಲ್ಲ ಗಂಗಾ ನದಿಯ ಪಶ್ಚಿಮದ ಉಪನದಿಗಳಾದರೆ ಚಂಬಲು, ದಾಮೋದರ, ಸೋನು ಇವೆಲ್ಲ ಅಂದರೆ ಪಶ್ಚಿಮದ ಒಂದು ಉಪನದಿಗಳಿವೆ. ಆದರೆ ಉತ್ತರದ ನದಿಯಾದ ಕೋಶಿ ಅಂತ ಹೇಳ್ತೀವಿ. ಹಿಮನದಿಗಳು ಡ್ಯಾಶ್ ಅಂತ ಕೇಳಿದರೆ ಹೆಪ್ಪುಗಟ್ಟಿದ ಸಾಗರಗಳು,
ಕಲ್ಲುಗಳನ್ನು ತುಂಡುಗಳು, ಕಲ್ಲುಗಳ ದೊಡ್ಡ ಗುಡ್ಡ, ಇಲ್ಲಿ ಪ್ರಯಾಣಿಸುತ್ತಿರುವ ಹಿಮದ ದೊಡ್ಡ ದಿಬ್ಬ. ಇಲ್ಲಿ ಕಲ್ಲುಗಳ ದೊಡ್ಡ ಗುಡ್ಡ ಸರಿಯಾದ ಆನ್ಸರ್ ಆಗಿರುತ್ತೆ ನೋಡಿ. ಈ ಕೆಳಗಿನ 4 ಪದಗಳಲ್ಲಿ 3 ಪದಗಳು ಯಾವುದೋ ಒಂದು ರೀತಿಯಲ್ಲಿ ಸಾಮ್ಯತೆಯನ್ನು ಹೊಂದಿವೆ ಮತ್ತು ಒಂದು ಪದ ಭಿನ್ನವಾಗಿ ಇದೆ ಎಂದು ಗುಂಪಿಗೆ ಸೇರದನ್ನು ಗುರುತಿಸಿ. ಸ್ಯಾನ್ ಫ್ರಾನ್ಸಿಸ್ಕೋ, ಬ್ರೆಸಿಲಿಯಾ, ಸ್ಯಾಂಟಿಯಾಗೋ, ಸ್ಯಾನ್ ಜೋಸ್. ಇಲ್ಲ, ಸ್ಯಾನ್ ಫ್ರಾನ್ಸಿಸ್ಕೋ, ಬ್ರೆಸಿಲಿಯಾ, ಸ್ಯಾಂಟಿಯಾಗೋ ಎಲ್ಲ ರಾಜಧಾನಿಗಳ ಹೆಸರಂದರೆ ಈ ಸ್ಯಾನ್ ಜೋಸ್ ಎಂಬುದು ರಾಜಧಾನಿ ಆಗಿರೋದಿಲ್ಲ. ಅದಕ್ಕಾಗಿ 4ನೇ ಆನ್ಸರ್ ಸರಿಯಾದ ಆನ್ಸರ್ ಆಗಿದೆ ನೋಡಿ. ಸರಿಯಾದ ಜೋಡಿಯನ್ನು ಗುರುತಿಸಿ. ದೇಶಬಂಧು ಡಾಕ್ಟರ್ ರಾಜೇಂದ್ರ ಪ್ರಸಾದ್, ದೀನಬಂಧು CM ಆಂಡ್ರೋಸ್, ಗುರೂಜಿ ರವೀಂದ್ರ ಟ್ಯಾಗೂರ್, ದಿ ಪಯೋಲಿ ಎಕ್ಸ್ಪ್ರೆಸ್ ಮಿಲ್ಕ್ ಸಿಂಗ್. ಇಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂದರೆ ದೀನಬಂಧು CF ಆಂಡ್ರೋಸ್ ಅವರು ಸರಿಯಾಗಿದೆ ನೋಡಿ ಸ್ನೇಹಿತರೆ. ಅದಕ್ಕಾಗಿ ಈ ರೀತಿ ಕ್ವಶನ್ಗಳು ಬಂದಾಗ ಸಹ ನೀವು ಭಾಳ ಇಂಪಾರ್ಟೆಂಟ್ ಆಗಿರ್ತಾ ಅಂತ ಹೇಳ್ತೀನಿ. ಓಕೆನಾ. ಅನಿಲ್ ಮತ್ತು ಆಕಾಶ್ ಸಹೋದರಿಯರಾಗಿದ್ದರೆ, ಅನನ್ಯ ಮತ್ತು ಅಕ್ಷತಾ ಸಹೋದರಿಯರಾಗಿದ್ದಾರೆ. ಅನಿಲನ ಮಗ ಅಕ್ಷತಳ ಸಹೋದರಿಯಾಗಿದೆ. ಹಾಗಾದರೆ ಆಕಾಶ್ ಮತ್ತು ಅನಿಲಳ ಸಂಬಂಧ ಯಾವುದಂದರೆ ಇಲ್ಲಿ ಅಂಕಲ್ ಎಂಬುದು ಸರಿಯಾಗಿದೆ ನೋಡಿ. ಅದಕ್ಕಾಗಿ ಈ ರೀತಿ ಕ್ವಶನ್ ಬಂದಾಗ ನೀವು ಏನು ಮಾಡೋಕ್ಕಪ್ಪ ಅಂದರೆ ಮೆಂಟಲ್ ಬಿಟ್ಟು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಮೆಂಟಲ್ ಬಿಟ್ಟು 10ರಿಂದ 15 ಕ್ವಶನ್ ಕೇಳ್ತಾರೆ. ಅದಕ್ಕಾಗಿ ನೀವು ಪ್ರಾಕ್ಟೀಸ್ ಡೈಲಿ ಮಾಡಲೇಬೇಕು. ಯೂಟ್ಯೂಬ್ ಚಾನಲ್ ನೀವು ಯಾವ್ಯಾವ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಹೇಳಿದರೆ ಆ ಯೂಟ್ಯೂಬ್ ಚಾನಲ್ ಫಾಲೋ ಅಪ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಪೊಲೀಸ್ ಸೆಲೆಕ್ಷನ್ ಆಗಬೇಕಾದ್ರೆ ಇಲ್ಲಿ ಮೆಂಟಲ್ ಬಿಡಿ ಸಹ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ನೀವೆಲ್ಲ ಈ ರೀತಿ ಕ್ವಶನ್ಗಳು ಬಂದಾಗ ನೋಡ್ಕೊಳ್ಳೇಬೇಕು ಅಂತ ಹೇಳ್ತೀನಿ. ಓಕೆನಾ. ನಾನು ಮೆಂಟಲ್ ಬಿಟ್ಟು ಇದು ಮಾಡ್ತಿದ್ದೀನಿ ಸ್ನೇಹಿತರೆ, ಬಿಡ್ತಿದ್ದೀನಿ, ಅವು ನೀವೇ ನೋಡ್ಕೊಳ್ಬೋದು. ಭಾರತದ ರಾಷ್ಟ್ರೀಯ ಮಹಿಳಾ ಆಯೋಗದ ಈಗಿನ ಅಧ್ಯಕ್ಷರು ಅಂತ ಕೇಳಿದ್ರೆ ರೇಖಾ ಶರ್ಮಾ ಅಂತಿದೆ. ಅವಾಗಿನ ಈಗ ನೀವು ಅಪ್ಡೇಟ್ ಆಗಿರಿ ಯಾರಿದ್ದಾರೆ ಅಂತ ನೀವು ಕಮೆಂಟ್ ಮಾಡಿರಿ. ಅದೇ ರೀತಿ ನೀವೇನು ನೋಡ್ಬೇಕಂದ್ರೆ ಈಗ ಈ ರೀತಿ ಕ್ವಶನ್ ಬಿಡಿಸುವಾಗ ಇವರೆಲ್ಲ ಶೋಭಾ ಕರಂದ್ಲಾಜೆ ಏನಿದ್ದಾರೆ ಈ ರಾಜ್ಯದಲ್ಲಿ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಇವರು ಸಚಿವರಾಗಿದ್ದಾರೆ. ಈ ರೀತಿ ನೋಡ್ಕೊಳ್ಳಿ. ಸ್ಮೃತಿ ಇರಾನಿ ಇವರು ಏನಿಲ್ಲ. ಈ ರೀತಿ ನೀವು ಅಂದರೆ ಬಂದಾಗ ನೀವು ಅಪ್ಡೇಟ್ ಆಗಬೇಕಷ್ಟೇ. ಓಕೆನಾ. ಭಾರತದ ಸರ್ಕಾರವು ನವೆಂಬರ್ 15 ಜನಜಾತಿಯ ಗೌರವ ದಿವಸ್ ಎಂದು ಘೋಷಿಸಿ ವೀರ ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ನೆನಪಿಗೆ ಈ ದಿವಸವನ್ನು ಮೀಸಲಿಟ್ಟಾಗಿದೆ. ನವೆಂಬರ್ 15 ಕೆಳಗಿನ ಬುಡಕಟ್ಟಿನ ಸ್ವಾತಂತ್ರ್ಯ ಹೋರಾಟಗಾರರ ಜನ್ಮದಿನವಾಗಿದೆ. ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ನವೆಂಬರ್ 15 ಯಾರ ದಿನಾಚರಣೆ ಅಂತಂದರೆ ಬಿರ್ಸಾ ಮುಂಡಾ ಅವರ ದಿನಾಚರಣೆ ಆಚರಣೆ ಮಾಡಲಾಗುತ್ತೆ. ಯಾವ ವರ್ಷದಿಂದ ಪ್ರತಿ ವರ್ಷ 2021ರಿಂದ ನವೆಂಬರ್ 15 ಒಬ್ಬ ಬುಡಕಟ್ಟು ಸ್ವತಂತ್ರ ಹೋರಾಟಗಾರರ ಥರ ಅವ್ರು ಯಾರಪ್ಪ ಅಂದರೆ ಬಿರ್ಸಾ ಮುಂಡಾ. ಈ ಬಿರ್ಸಾ ಮುಂಡಾ ಅವ್ರ ಬಗ್ಗೆ ನೀವು ಸಂಪೂರ್ಣ ಓದ್ಕೊಡ್ರಿ. ಬಿರ್ಸಾ ಮುಂಡಾ ಏರ್ಪೋರ್ಟಲ್ಲಿ ಬರ್ತಾ ಬಿರ್ಸಾ ಮುಂಡಾ ಅವರು ಏನು ಯಾವ ಬುಡಕಟ್ಟಿನ ಒಂದು ನೇತೃತ್ವ ವಹಿಸಿದರು ಎಲ್ಲ ಒಂದು ನೀವು ನೋಡ್ಕೊಂಡಿದಾಗ ಮಾತ್ರ ಇದು. ಮತ್ತು ಜನಜಾತಿ ಗೌರವ ದಿವಸ್ ಇದು ಯಾರ ಸವಿ ನೆನಪಿಗೆ ಆಚರಣೆ ಮಾಡ್ತಾರೆ ಪ್ರತಿ ವರ್ಷ ಹತ್ರ ನವೆಂಬರ್ 11 ಬಿರ್ಸಾ ಮುಂಡಾ ಅವರ ಸವಿ ನೆನಪಿಗಾಗಿ ಈ ಜನಜಾತಿಯ ಗೌರವ ದಿವಸ ಅಂತ ಆಚರಣೆ ಮಾಡ್ತಾರೆ. ಬಿರ್ಸಾ ಮುಂಡಾ ಅವರ ಸವಿ ನೆನಪಿಗಾಗಿ ಅಂತ ಹೇಳ್ಬೋದು ಸ್ನೇಹಿತರೆ. ನೀತಿ ಆಯೋಗವು ಕೆಳಗಿನ ಯಾವ ವಿದೇಶಿ ಸರ್ಕಾರದ ಸಹಯೋಗದೊಂದಿಗೆ ಎಲೆಕ್ಟ್ರಿಕಲ್ ವಾಹನಗಳ ಕುರಿತು ಒಂದೆಡೆ ಎಲ್ಲ ಮಾಹಿತಿಯನ್ನು ಒದಗಿಸುವ ಈ ಅಮೃತ್ ಪೋರ್ಟಲನ್ನು ಅಭಿವೃದ್ಧಿಪಡಿಸಿ ಚಾಲನೆ ತಂದಿತ್ತು ಅಂದರೆ ಯುನೈಟೆಡ್ ಕಿಂಗ್ಡಮ, ಜಪಾನ, ಜರ್ಮನಿ, ಇಸ್ರಾಯೇಲ್. ಇಲ್ಲಿ ಸರಿಯಾದ ಆನ್ಸರ್ ಅಂದರೆ ಯುನೈಟೆಡ್ ಕಿಂಗ್ಡಮ್. ಇದು ಸರಿಯಾಗಿ ಆನ್ಸರ್ ಸ್ನೇಹಿತರೆ. ಅದಕ್ಕೆ ಪ್ರಚಲಿತ ಘಟನೆಗಳು ಸಹ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಅದೇ ರೀತಿ ನೀವು ಪ್ರಚಲಿತ ಘಟನೆ ಮತ್ತು ಅದರ ಜೊತೆಗೆ ಮೆಂಟಲ್ ಬಿಟ್ಟು 2 ಟಾಪಿಕ್ ಭಾಳ ಇಂಪಾರ್ಟೆಂಟ್ ಇರ್ತವೆ. 2 ಟಾಪಿಕ್ಗೋಸ್ಕರ ನೀವು ಏನೆಲ್ಲ ಮಾಡಬೇಕಪ್ಪ ಅಂದರೆ ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕು. ದಿನನಿತ್ಯ ಬರುವ ಒಂದು ಪ್ರಚಲಿತ ಘಟನೆಗಳು ಬರೆದಿಟ್ಕೊಂಡ್ರೆ ನಿಮಗೆ ಫುಲ್ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ತೀನಿ. ಇಲ್ಲಿ ಆರ್ಥಿಕ ಸಮೀಕ್ಷೆ 2022-23 ಪ್ರಕಾರ ಯಾವ ವರ್ಷದ ವೇಳೆಗೆ ಭಾರತವು ರಾಷ್ಟ್ರೀಯ ಹಸಿರು ಜಲಜನಕ ಮಿಷನ್ ಸಹಾಯದಿಂದ ಸ್ವತಂತ್ರ ಇಂಧನ ರಾಷ್ಟ್ರವಾಗಲಿ ಎಂದು ಘೋಷಿಸಿಕೊಳ್ಳುತ್ತೆ. ಅಂದರೆ 2047ರವರೆಗೆ ಭಾರತ ಏನು ಮಾಡ್ತದಪ್ಪ ಅಂದರೆ ಹಸಿರು ಜಲಜನಕ ಮಿಷನ್, ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಸಹಾಯದಿಂದ ಸ್ವತಂತ್ರ ಇಂಧನ ರಾಷ್ಟ್ರವಾಗಲಿದೆ ಎಂದು ಯಾವ ವರ್ಷದಿಂದ 2047. ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ವಿಕ್ರಮ್ ಎಸ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು ತಪ್ಪಾಗಿದೆ ನೋಡಿ. ವಿಕ್ರಮ್ ಎಸ್ ಅಂದರೆ ಇಸ್ರೋ ರೂಢಣೆ ಮಾಡಿರುವ ಒಂದು ಈ ಮಿಷನ್ಗೆ ಪ್ರಾರಂಭ ಎಂಬ ಹೆಸರಿಡಲಾಗಿತ್ತು. ಸರಿಯಾಗಿದೆ. ಇದು ಭಾರತ ಪ್ರಥಮ ಖಾಸಗಿ ಸಿದ್ಧಪಡಿಸಿದ ರಾಕೆಟ್ ಆಗಿದೆ. ಇದು ಸಹ ಸರಿಯಾಗಿದೆ. ಇದನ್ನು DRDO ಸ್ನೇಹಿತರೆ. ಅದಕ್ಕಾಗಿ ಹೆಸರು ಮಾಡ್ತಾರೆ. ಇದನ್ನು ಶ್ರೀಹರಿಕೋಟದಿಂದ ಉಡಾಯಿಸಲಾಯಿತು. ಇದು ಬೇರೆ ಸಂಸ್ಥೆ ಮಾಡಿದ ಸ್ನೇಹಿತರೆ ವಿಕ್ರಮ್ ಎಸ್ ಅಂತ. ಅದಕ್ಕಾಗಿ ಈ ಸಹ ನೋಡ್ಕೊಳ್ಬೇಕು. ಓಕೆನಾ. DRDO ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಅಂತ ಹೇಳ್ಬೋದು. DRDO ಏನು ಕ್ಷಿಪಣಿಗಳು ಉಡಾವಣೆ ಮಾಡೋದು ಮತ್ತು ರಕ್ಷಣಾ ಒಂದು ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತದೆ. ಈ ರೀತಿ ನೀವು ನೋಡ್ಕೊಂಡಾಗ ನಿಮಗೊಂದು ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ತೀನಿ. ಓಕೆನಾ. 20ನೇ ರಾಷ್ಟ್ರೀಯ ಆಡಳಿತ ಸಮ್ಮೇಳನ ಎಲ್ಲಿ ನಡೆಯಿತು. ಈ ರೀತಿ ಕರೆಂಟ್ ಅಫೇರ್ಸ್ ಬಂದಾಗ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಇತ್ತೀಚೆಗೆ ಭಾರತೀಯ ಅಷ್ಟು ಕರೆಂಟ್ ಅಫೇರ್ಸ್ಗಳಿಂದ ಸ್ನೇಹಿತರೆ ಯಾವಕ್ಕೆ ಫೋಕಸ್ ಮಾಡಿದ್ರೆ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಬಿಟ್ಟು ಅದೇ ರೀತಿ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಇದ್ರ ಮೇಲೆ ಕಾನ್ಸೆಪ್ಟಾಗಿ ಕ್ವಶನವರು ರೇಸ್ ಮಾಡ್ತಾರೆ ಸ್ನೇಹಿತರೆ. ಅದಕ್ಕಾಗಿ ನೋಡ್ಕೊಳ್ಬೇಕು. G20 ಅಧ್ಯಕ್ಷತೆ ವಹಿಸಿದ ಇದ್ರ ಬಗ್ಗೆ ವಸುದೈವ ಕುಟುಂಬ ಭಾರತದ ವಹಿಸಿಕೊಂಡಾಗ ಈ ರೀತಿ ಘೋಷಿಸಿಕೊಂಡಿದ್ದೆವು. ಅದೇ ರೀತಿ ನೀವು ಎಲ್ಲವನ್ನು ಸಹ ವಿವರವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ.
ಓಕೆನಾ. ಭಾರತ ಸರ್ಕಾರ ರಕ್ಷಣಾ ಸಚಿವಾಲಯದ ಅದು ಏನು ಬಿಡ ಕರೆಂಟ್ ಅಫೇರ್ಸ್ ಸಿಗೋದು ಸ್ನೇಹಿತರೆ. ಅದಕ್ಕಾಗಿ ಮೊದಲ ಭಾರತೀಯ ಉಪಗ್ರಹ ಆರ್ಯಭಟ ಯಾವ ವರ್ಷ ಉಡಾವಣೆಯಾಯಿತು? 1975, 1979, 1972, 1976, 1975 ಸರಿಯಾಗಿದೆ ನೋಡಿ. ಮೊದಲ ಬಾರಿಗೆ ಮೊದಲ ಭಾರತೀಯ ಉಪಗ್ರಹ ಯಾವುದಪ್ಪ ಅಂದರೆ ಆರ್ಯಭಟ. ಆರ್ಯಭಟ ಯಾವ ಉಡಾವಣೆ ಮಾಡಲಾಯ್ತು ಅಂದ್ರೆ 1975. ಪ್ರಸ್ತುತ RBI ರಾಜ್ಯ ಅಂದರೆ RBIನ ಗವರ್ನರ್ ಯಾರು? ಶ್ರೀ ಶಕ್ತಿಕಾಂತ್ ದಾಸ್ ಇದ್ದಾರೆ. ಮತ್ತು ಈಗ ಅಪ್ಡೇಟ್ ಆಗಿದ್ರು ಯಾರು? ಅದನ್ನು ಸಹ ನೀವು ನೆನಪಿಟ್ಟುಕೊಳ್ಬೇಕು. ಎಲ್ಲ ಭಾರತೀಯ ಸೇವೆಗಳನ್ನು ಮೂಲಕ ರಚಿಸುವುದಂದರೆ ಸಂಸತ್ತು. ಅಂದರೆ ಎಲ್ಲ ಭಾರತೀಯ ಸೇವೆಗಳು ಯಾರು ರಚನೆ ಮಾಡ್ತಾರಪ್ಪ? ಮೂಲ ರಚಿಸಬಹುದು ಅಂದರೆ ಸಂಸತ್ತು ರಚನೆ ಮಾಡ್ತದೆ ಸ್ನೇಹಿತರೆ. ಸಂಸತ್ತು ರಚನೆ ಮಾಡ್ತದೆ. ಯಾವ ಅನಿಲವನ್ನು ಶೀತಲ ಶೇಖರಣೆಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಶೀತಕವಾಗಿ ಬಳಸಲಾಗುತ್ತಿದೆ ಅಂದರೆ ಅಮೋನಿಯಾ ಸರಿಯಾಗಿದೆ ನೋಡಿ. ಅಮೋನಿಯಾ ಅಂದರೆ ಕೋಲ್ಡ್ ಸ್ಟೋರೇಜ್ ಶೀತಕವಾಗಿ ಬಳಸಲಾಗುತ್ತದೆ. ಅಮೋನಿಯಾ ಎಂಬ ಒಂದು ಅನಿಲವನ್ನು ಬಳಸಲಾಗುತ್ತದೆ. ಭೂಮಿಯ ಮೇಲೆ ಹೆಚ್ಚಿನ ಆಮ್ಲಜನಕಗಳಿಂದ ಉತ್ಪಾದಿಸಿದ ಪಾಚಿ, ಭತ್ತದ ಗದ್ದೆಗಳು, ಮರಗಳು ನೋಡಿ. ಭೂಮಿಯ ಮೇಲೆ ಹೆಚ್ಚಿನ ಆಮ್ಲಜನಕ ಉತ್ಪಾದಿಸುವುದು ಪಾಚಿಗಳು ನೋಡಿ ಸ್ನೇಹಿತರೆ. ಪಾಚಿಗಳು ಸರಿಯಾಗಿದೆ. ಕರ್ನಾಟಕದಲ್ಲಿ ಹುಲಿ ಸಂರಕ್ಷಣಾ ಪ್ರದೇಶಗಳು, ಇದು ಸಹ ನೆನಪಿಡಬೇಕು. ಕರ್ನಾಟಕದಲ್ಲಿ ಹುಲಿ ಸಂರಕ್ಷಣಾ ಸ್ಥಾನಗಳು 5 ಇದ್ದಾವೆ ಸ್ನೇಹಿತರೆ. ಅದರ ಜೊತೆಗೆ ರಾಷ್ಟ್ರೀಯ ಉದ್ಯಾನಗಳು ಸಹ 5 ಇದ್ದಾವೆ. ಈ 5 ರಾಷ್ಟ್ರೀಯ ಉದ್ಯಾನಗಳು ಮತ್ತು 5 ಹುಲಿ ಸಂರಕ್ಷಣಾ ತಾಣಗಳು ಯಾವ್ಯಾವ ಅಂತ ಪಟ್ಟಿ ಮಾಡ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಕ್ಯಾಚ್ ಮಾಡ್ಕೊಳ್ಬೋದು. ದೇಹದಲ್ಲಿನ ಪ್ರತಿಫಲಿತ ಕ್ರಿಯೆಯನ್ನು ನಿಯಂತ್ರಿಸಲ್ಪಡುತ್ತದೆ. ಅಂದರೆ ದೇಹದಲ್ಲಿನ ಪ್ರತಿಫಲಿತ ಕ್ರಿಯೆಗಳನ್ನು ಯಾವುದರಿಂದ ನಿಯಂತ್ರಿಸಲ್ಪಡುತ್ತದೆ ಅಂದರೆ ಜೀವಿತಾಧಿಷ್ಠಿತ ನರಮಂಡಲದ ವ್ಯವಸ್ಥೆ, ಕೇಂದ್ರ ನರಮಂಡಲ ವ್ಯವಸ್ಥೆ, ಸಂವೇದನಾ ನರಗಳು, ಕ್ರಿಯಾವಾಹಕ ನರಗಳು ಅಂದರೆ ಕ್ರಿಯಾವಾಹಕ ನರಗಳು ಸರಿಯಾಗಿದೆ ಸ್ನೇಹಿತರೆ. ನೊಬೆಲ್ ಪ್ರಶಸ್ತಿ ಐನ್ಸ್ಟೈನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಯಾವುದಕ್ಕೋಸ್ಕರ ನೀಡಲಾಯಿತು ಅಂತ ಕೇಳಿದರೆ ಸ್ನೇಹಿತರಲ್ಲಿ ದ್ವಿತೀಯ ವಿದ್ಯುತ್ ಪರಿಣಾಮ ಸಿದ್ಧಾಂತದ ನೆನಪಿಗಾಗಿ ಏನು ಮಾಡ್ತಾರಪ್ಪ ಅಂದರೆ ನೊಬೆಲ್ ಪ್ರಶಸ್ತಿ ಐನ್ಸ್ಟೈನ್ ಅವರಿಗೆ ನೀಡಲಾಗುತ್ತದೆ. ಭಾರತ ಅತಿ ಎತ್ತರದ ಸೇತುವೆ ಸ್ಥಳ ಯಾವುದಂದರೆ ಚಿನಾಬ್ ಸೇತುವೆ ಸರಿಯಾಗಿದೆ ನೋಡಿ ಸ್ನೇಹಿತರೆ. ಈ ಚಿನಾಬ್ ಸೇತುವೆ ಒಂದು ಭಾರತ ಅತಿ ಎತ್ತರದ ಒಂದು ಸೇತುವೆಯ ಸ್ಥಳ ಆಗಿದೆ. ಭಾರತ ಅತಿ ಎತ್ತರದ ಸೇತುವೆ ಸ್ಥಳ ಅಂದರೆ ಚಿನಾಬ್ ಸೇತುವೆ. ಈ ಪಂಬನ ಸೇತುವೆ, ಹೌರಾ ಸೇತುವೆ, ಬಾದ್ರಾ ವರ್ಲಿ ಸಮುದ್ರ ಸರಣಿಗಳು ಎಲ್ಲ ಸಂಪೂರ್ಣವಾಗಿ ನೋಡ್ಕೊಳ್ರಿ. ಇದ್ರ ಬಗ್ಗೆ ರಿಲೇಟೆಡ್ ಕ್ವಶನ್ ಬಂದರೂ ಸಹ ಆಶ್ಚರ್ಯವಿಲ್ಲ. ಅದಕ್ಕಾಗಿ ಎಲ್ಲರೂ ಚೆನ್ನಾಗಿ ಓದುವುದ ಕಡೆ ಗಮನ ಕೊಡಿ. ಯಾವುದೇ ಗೊಂದಲಕ್ಕೀಡಾಗದಂತೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಕ್ವಶನ್ ಪೇಪರ್ ಸಿಗ್ತಾನೆ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ